ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ನಾನು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ದೇನೆ? ಅರಳು ಮರಳು ಯಡಿಯೂರಪ್ಪ ಉತ್ತರ ಹೇಳಲಿ. ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ಬಗ್ಗೆ ಯತ್ನಾಳ್ ಮತ್ತು ವಿಶ್ವನಾಥ್ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಎಂಸೆಂಟ್ ಸುರಿಯುವಾಗ ವಿದ್ಯುತ್ ತಂತಿಗೆ ತಗುಲಿದ ಟಿಪ್ಪರ್. ವಿದ್ಯುತ್ ಶಾಕ್ನಿಂದ ಟಿಪ್ಪರ್ ಚಾಲಕ ಸ್ಥಳದಲ್ಲೇ ಸಾವು. ಬೇಲೂರು ತಾಲೂಕಿನ ನೆಟ್ಟಕೆರೆ ಗ್ರಾಮದಲ್ಲಿ ಘಟನೆ. ನಗರದ ಕೇಂದ್ರ ಕಾರಾಗೃಹಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ದಿಢೀರ್ ಭೇಟಿ. ಜೈಲು ವ್ಯವಸ್ಥೆ ಪರಿಶೀಲನೆ. ಕುಲಕಸುಬು ಕಲ್ಲು ಗಣಿಗಾರಿಕೆ ಮತ್ತೆ ಆರಂಭಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿ. 8ನೇ ದಿನಕ್ಕೆ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಪ್ರತಿಭಟನೆಗೆ ಸಾಥ್. ವಾರ್ತೆಗಳ ವಿವರ. ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಯ ಯತ್ನಾಳ್ ಮತ್ತು ವಿಶ್ವನಾಥ್ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಅವರು ವಿಶ್ವಾಸದ್ರೋಹಿ ಎಂದು ಯಡಿಯೂರಪ್ಪ ಮಾಡಿದ ಆರೋಪದ ಬಗ್ಗೆ ನವನಗರ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ, ನಾನು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ದೇನೆ ಎನ್ನುವುದನ್ನು ಉಲ್ಲೇಖಿಸಿ ಯಡಿಯೂರಪ್ಪ ಅವರು ಆರೋಪ ಮಾಡಬೇಕು. ಅರಳು ಮರಳು ಯಡಿಯೂರಪ್ಪ ಅವರು ಆಧಾರ ಸಹಿತವಾಗಿ ಮಾತನಾಡಬೇಕು. ನಾನು ದುರ್ಬಲರ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸಿ ಜಾರಿ ಮಾಡಿದ್ದೇನೆ ಎನ್ನುವ ಕಾರಣದಿಂದಲೇ ನನ್ನನ್ನು ಬೈದು ವೋಟು ಕೇಳುತ್ತಿದ್ದಾರೆ ಎಂದು ಹೇಳಿದರು. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ? ಯಾರಿಗಪ್ಪ ಮಾಡಿದ್ದೀನಿ ಹೇಳ್ಬೇಕಲ್ಲ. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ದೀನಿ? ವಿಶ್ವಾಸ ದ್ರೋಹಿ ಅನ್ಬೇಕಾದ್ರೆ ಯಾರಿಗಾರು ಮಾಡೋದ್ ಬೇಕಲ್ಲ, ದ್ರೋಹ ಮಾಡಿರ್ಬೇಕಲ್ಲ. ನಾನು ಬರೀ ಆರೋಪ ಮಾಡೋದ್ರೆ ಸುಳ್ಳು ಹೇಳಬಾರ್ದು. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಈಗ ನನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನಿನ್ನ ಮೇಲೆ ಆರೋಪ ಮಾಡ್ತೀನಿ ನಾನು ವಿಶ್ವಾಸ ದ್ರೋಹಿ ಅಂತ. ನೀ ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಮತ್ತೆ ಸುಮ್ಮನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದ್ರೆ ಕಳ್ಳನ ಅವರು? ಭ್ರಷ್ಟ ಅಂತ ಹೇಳ್ತೀನಿ. ಭ್ರಷ್ಟನ? ಸುಮ್ಮನೆ ದಾಖಲಾತಿ ಇಲ್ದೇನೆ ಹೇಳ್ಬಾರ್ದು. ಏನಾದ್ರು ಆಧಾರ ಇಟ್ಕೊಂಡು ಇದು ಹೇಳ್ಬೇಕಲ್ವ. ಈಗ ಸಿದ್ದರಾಮಯ್ಯ ಭ್ರಷ್ಟ ಅಂತ ಅನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ದ್ರೋಹಿ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ಅರಳು ಮರಳು ಅವ್ರ ಕಾಲದಲ್ಲಿ ಯಾರಿಗೆ ಭ್ರಷ್ಟರು ಅಂತ ಕರೆದದು? ಬಸನಗೌಡ ಯತ್ನಾಳ್ ಯಾರಿಗೆ ಕರೆದದು? ಯಾರಿಗ್ರಿ ಕರೆದದು? ಯಾವ ಪಾರ್ಟಿಯವರು ಅವರು? ಆಗ ಉಚ್ಚಾಟನೆ ಮಾಡಿದ್ರಾ? ಆಗ ಬಿಜೆಪಿನಲ್ಲಿ ಇದ್ರಲ್ಲ, ಕರೆದಿದ್ರಲ್ಲ. ಮತ್ತೆ ಭ್ರಷ್ಟರಲ್ವ ಯಡಿಯೂರಪ್ಪ? ಮಾರಿಷಸ್ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಮಾರಿಷಸ್ನಲ್ಲಿ 10,000 ಕೋಟಿ. ನಾನು ಹೇಳಿರೋದಲ್ಲ, ಇದು ಅವ್ರ ಪಾರ್ಟಿ ಮನುಷ್ಯನೇ ಹೇಳಿರೋದು. ವಿಶ್ವನಾಥ ಏನಂತ ಹೇಳಿದ? ನಮ್ಮ ಮೈಸೂರಿನ ವಿಶ್ವನಾಥ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದರು. ಯಾರು ಅವ್ರ ಯಾವ ಪಾರ್ಟಿಯವರು? MP ಅಲ್ಲ, MLC ಅವ್ರು ಮಾಡಿರೋದಲ್ವ. ಮತ್ತು ಅವ್ರು ಮಾಡಿದ ಮೇಲೆ ಸುಳ್ಳ ನಿಜನ ಅದು? ನೀವು ನಂಬ್ಕೋತೀರಾ ಇಲ್ವಾ? ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ? ಆರೋಪ ಅಂತಂದರೆ ನಾನು ಬಡವ್ರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕ. ತಮ್ಮ ಜಾತಿಯ ಅಭ್ಯರ್ಥಿಯಾದ ಕಾರಣ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದ್ದಾರೆ ಎನ್ನುವ ಯಡಿಯೂರಪ್ಪ ಅವರ ಆರೋಪದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರವಾಗಿ ಅಲ್ಲೇ ಠಿಕಾಣಿ ಹೂಡಿ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಜಾತಿ, ನಾವು ಜಾತಿ ಕಾರಣಕ್ಕೆ ಪ್ರಚಾರ ಮಾಡುವುದಿಲ್ಲ, ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೀವಿ ಎಂದು ಹೇಳಿದರು. ಅವ್ರು ಯಾವ ಜಾತಿ, ಯಾರಿಗೆ ಮಾಡ್ತಾ ಇದ್ದಾರೆ? ಅವರು ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು?
ಹಾಂ, ಅವ್ರು ಯಾವ ಜಾತಿಯವರು? ಮತ್ತೆ ಅವ್ರಿಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ ಹೇಳಿ ಸರ್? ಏನಾದ್ರು ಅರ್ಥ ಇರಬೇಕಲ್ವೇನಪ್ಪ. ಹಾಂ, ನಾನು ಸ್ವಜಾತಿಯವರು ಆಯಿತು, ನಾನು ಮಾಡ್ತಾಯಿದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗಾದರೆ ಈಗ ದಾವಣಗೆರೆಗೆ ಹೋಗಿದ್ದು ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟು? ಹಾಂ, ಮತ್ತು ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು ಅವರು. ಏನಾದ್ರು ಒಂದು ಆಧಾರ ಇರಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರಬೇಕಲ್ಲನಪ್ಪ. ಹಾಂ, ಸುಮ್ಮನೆ ಏನು ಬೇಕಾದರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆ ಥರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡಬೇಕು. ಆಧಾರ ಸಹಿತವಾಗಿ ಇಲ್ಲದೆ ಹೋದರೆ ಅದು ಆಧಾರ ರಹಿತ ಆಗ್ಬಿಡ್ತದೆ. ಅದಕ್ಕೆ ಏನು ಕಿಮ್ಮತ್ತಿರೋದಿಲ್ಲ. ಅದಕ್ಕೆ ತಾಲೂಕಿನ ನೆಟ್ಟೆಕೆರೆ ಗ್ರಾಮದಲ್ಲಿ ಟಿಪ್ಪರ್ ಲಾರಿಗೆ ಮೇಲ್ನೋಟದ ವಿದ್ಯುತ್ ತಂತಿ ಸ್ಪರ್ಶಿಸಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಮನೆ ನಿರ್ಮಾಣ ಕಾರ್ಯಕ್ಕಾಗಿ ಎಂಸೆಂಟ್ ತರಲಾಗುತ್ತಿದ್ದ ಟಿಪ್ಪರ್ ಲಾರಿಯನ್ನ ಚಾಲಕ ಮೇಲಕ್ಕೆ ಲಿಫ್ಟ್ ಮಾಡುವ ವೇಳೆ ಮೇಲ್ಭಾಗದಲ್ಲಿ ಹಾದು ಹೋಗುತ್ತಿದ್ದ ವಿದ್ಯುತ್ ತಂತಿಯನ್ನು ಗಮನಿಸದೇ ಇದ್ದ ಪರಿಣಾಮ ಅವಘಡ ಸಂಭವಿಸಿದೆ. ಲಾರಿ ತಂತಿಗೆ ಸ್ಪರ್ಶಿಸುತ್ತಿದ್ದಂತೆಯೇ ವಿದ್ಯುತ್ ಪ್ರವಹಿಸಿ ಚಾಲಕನಿಗೆ ತೀವ್ರ ವಿದ್ಯುತ್ ಶಾಕ್ ಹೊಡೆದು ಕ್ಷಣಾರ್ಧದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಮನೆ ನಿರ್ಮಾಣ ಕಾರ್ಯಕ್ಕಾಗಿ ಮಂಜುನಾಥ್ ಎಂಬುವವರ ಮನೆಗೆ ಎಂಸೆಂಟ್ ತರಲಾಗುತ್ತಿದ್ದು ಈ ಘಟನೆ ನಡೆದಿದೆ. ಈ ವೇಳೆ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸದಿರುವುದು ಹಾಗೂ ಸರಿಯಾದ ಮಾಹಿತಿ ನೀಡದಿರುವುದೇ ಅವಘಡಕ್ಕೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಗರದ ಕೇಂದ್ರ ಕಾರಾಗೃಹಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ದಿಢೀರ್ ಭೇಟಿ ನೀಡಿ ಜೈಲು ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಕಾರಾಗೃಹ ಪ್ರವೇಶಿಸುತ್ತಿದ್ದಂತೆಯೇ ಅಡುಗೆ ಮನೆಗೆ ತೆರಳಿ ಕೈದಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟವನ್ನು ಸ್ವತಃ ಪರಿಶೀಲಿಸಿದರು. ಅಡುಗೆ ಪ್ರಕ್ರಿಯೆ, ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ಅವರು ಕೈದಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಉತ್ತಮ ಗುಣಮಟ್ಟದ ಆಹಾರ ದೊರೆಯಬೇಕು, ಇದರಲ್ಲಿ ಯಾವುದೇ ರೀತಿಯ ರಾಜಿ ಆಗಬಾರದು ಎಂದು ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ತಯಾರಾಗುತ್ತಿದ್ದ ಆಹಾರವನ್ನು ತಾವೇ ಸೇವಿಸಿ ಪರಿಶೀಲಿಸಿ ವ್ಯವಸ್ಥೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ನಂತರ ಕೈದಿಗಳಿಗಿರುವ ಬ್ಯಾರಕ್ಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಕೈದಿಗಳೊಂದಿಗೆ ಆತ್ಮೀಯವಾಗಿ ಸಂಭಾಷಣೆ ನಡೆಸಿ ಬದುಕಿನ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಜೆಎನ್ ಮಂಜುನಾಥ್, ಎಚ್ಡಿ ವಜ್ರಕುಮಾರ್, ಕೆಎಸ್ ಯೋಗೇಶ್, ಹಾಸನ ಆಕಾಶವಾಣಿ ಕಾರ್ಯನಿರ್ವಾಹಕರಾದ ವಿ ಮಧುಸೂದನ್, ಸುಜಾತ ತಳವಾರ್, ಪತ್ರಕರ್ತ ಬಿಆರ್ ಉದಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭೋವಿ ಸಮುದಾಯದ ಪಾರಂಪರಿಕ ಉದ್ಯೋಗವಾದ ಕಟ್ಟಡ ಕಲ್ಲು ಗಣಿಗಾರಿಕೆ ಪುನರ್ ಆರಂಭಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಸುತ್ತಿರುವ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ಚಿತ್ರದುರ್ಗ ಬಾಗಲಕೋಟೆ ಮಠದ ಸ್ವಾಮೀಜಿಗಳಾದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಾತನಾಡಿ, ಆಲೂರು ತಾಲೂಕಿನ ಕೆ ಹೊಸಕೋಟೆ ಬಳಿಯ ವ್ಯಾಪ್ತಿಯ ವೈಯನ್ಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸವಾಗಿರುವ ಸುಮಾರು 250ರಿಂದ 300 ಮಂದಿ ಭೋವಿ ಸಮುದಾಯದವರು ಸ್ವಾವಲಂಬಿ ಬದುಕಿಗಾಗಿ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರ ಸರ್ಕಾರಿ ಗೋಮಾಳದ 3 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದರು. ಈ ಕೆಲಸವು ಕೇವಲ ಉದ್ಯೋಗವಲ್ಲದೆ ಪೀಳಿಗೆಗಳಿಂದ ಬಂದಿರುವ ಅವರ ಪಾರಂಪರಿಕ ಕುಲಕಸುಬಾಗಿದೆ. ಕಳೆದ 20 ವರ್ಷಗಳ ಗುತ್ತಿಗೆ ಪಡೆದುಕೊಂಡು ಸುಮಾರು 60ರಿಂದ 70 ಮಂದಿ ಕಾರ್ಮಿಕರು ಶ್ರಮಪೂರ್ಣವಾಗಿ ಸುತ್ತಿಗೆ, ಹುಳಿ, ಚಮಟಿ ಉಪಯೋಗಿಸಿ ಕಲ್ಲು ಒಡೆದು ಜೀವನ ಸಾಗಿಸುತ್ತಿದ್ದಾರೆ. ಇವರನ್ನು ಅವಲಂಬಿಸಿರುವ ಸುಮಾರು 200ರಿಂದ 250 ಕುಟುಂಬಗಳ ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ದಿನನಿತ್ಯದ ಬದುಕು ಇದೇ ಉದ್ಯೋಗದ ಮೇಲೆ ಅವಲಂಬಿತವಾಗಿದೆ. ಇವರಲ್ಲಿ ಬಹುತೇಕರು ಸ್ವಂತ ಕೃಷಿ ಭೂಮಿ ಇಲ್ಲದೆ ಸಂಪೂರ್ಣವಾಗಿ ಈ ಕೆಲಸದ ಮೇಲೆಯೇ ನಿರ್ಭರರಾಗಿದ್ದಾರೆ. ಗಣಿಗಾರಿಕೆಗೆ ತಾತ್ಕಾಲಿಕ ನಿಷೇಧ ಹೇರಿರುವುದು ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದೆ. ಈಗಾಗಲೇ ತನಿಖೆ ನಡೆಸಿ ಯಾವುದೇ ತಪ್ಪಿಲ್ಲವೆಂದು ದೃಢಪಟ್ಟಿರುವ ಸಂದರ್ಭದಲ್ಲಿ ಮತ್ತೆ ವರದಿ ಕೇಳುವುದು ಅನಾವಶ್ಯಕ ಹಾಗೂ ಅವೈಜ್ಞಾನಿಕ ಕ್ರಮ ಎಂದು ಹೇಳಿದರು. ಕುಲವೃತ್ತಿಯನ್ನು ಮಾಡಲಿಕ್ಕೆ ಸರ್ಕಾರ ಅನೇಕ ಅಮೆಂಡ್ಮೆಂಟ್ಗಳನ್ನು ತಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅವಕಾಶವನ್ನು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ 2 ಬಾರಿ ಸ್ಥಗಿತವನ್ನು ಮಾಡಿದ್ದು, ಈ ಹಿಂದೆ ಜಿಲ್ಲಾಧಿಕಾರಿಗಳು ಸಮಿತಿಯನ್ನು ಮಾಡಿ ಯಾವುದೇ ತೊಂದರೆ ಇಲ್ಲ, ಇವರು ಮಾಡ್ಕೊಂಡು ಹೋಗ್ಬೋದು ಎನ್ನುವಂತಹ ಶಿಫಾರಸನ್ನು ಕೂಡ ಮಾಡಿರ್ತಾರೆ. ಅದಾಗಿಯೂ ಕೂಡ ಮತ್ತೆ ಮೇಲಿಂದ ಮೇಲೆ ಕೈ ಕೆಲಸ ಮಾಡುವಂತಹ ಜನಗಳಿಗೆ, ಈ ಜನಗಳು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರುವಂತಹ
ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಅವ್ರು ಕೇಳ್ತಾ ಇಲ್ಲ. ನಮಗೆ ಕಾಯಕದ ಗ್ಯಾರಂಟಿಯನ್ನು ನೀಡಿ, ಕಾಯಕದ ಭಾಗ್ಯವನ್ನು ನೀಡಿ, ನಾವು ದುಡಿದು ಬದುಕುತ್ತೇವೆ ಅನ್ನುವಂತಹ ವಿಶ್ವಾಸದ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಸರ್ಕಾರಕ್ಕೆ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರ ಕೇಳ್ತಿರುವಂತಹದ್ದು ಒಂದು ಕಡೆ ಸತ್ಯ ಇದೆ. ಅವರ ಹೋರಾಟ ಒಂದು ರೀತಿಯಾಗಿರುವಂತಹ ಹಕ್ಕಿನಿಂದ ಕೂಡಿರುವಂತಹದ್ದು. ಇವತ್ತು ಕೂತು ತಿನ್ನುವಂತಹ ಜನಗಳ ಮಧ್ಯದಲ್ಲಿ ದುಡಿದು ತಿಂತೀವಿ ಅನ್ನುವಂತಹ ಜನಗಳಿಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಭೋವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಸೀತಾರಾಮಪ್ಪರು ಹಲವು ವರ್ಷಗಳಿಂದ Z3FBಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದು, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಅನೇಕ ಅಮೆಂಡ್ಮೆಂಟ್ಗಳನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅವರ ಶ್ರಮದ ಫಲವಾಗಿ ಇವತ್ತು ಅನೇಕ ದುಡಿದು ತಿನ್ನುವ ಜನಗಳಿಗೆ, ಕೈ ಕೆಲಸ ಮಾಡುವಂತಹ ಜನಗಳಿಗೆ ಇವತ್ತು ಸರ್ಕಾರವೇ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಈ ಜನಗಳಿಗೆ ಇವತ್ತು ಅವಕಾಶವನ್ನು, ದುಡಿದು ತಿನ್ನುವ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ. ಈ ಕಾರಣದಿಂದ ದುಡಿದು ತಿನ್ನುವ ಕೈಗಳ ಪರವಾಗಿ ನಾವು ಈ ಹೋರಾಟಕ್ಕೆ ಅವರಿಗೆ ಶಕ್ತಿ ತುಂಬಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ಮಾತಾಡಿದ್ದೇವೆ. ಈ ಸಮಸ್ಯೆನ ಶೀಘ್ರವೇ ಪರಿಹರಿಸ್ತಾರೆ ಅನ್ನುವಂತಹ ಭರವಸೆನ ಕೊಟ್ಟಿದ್ದಾರೆ. ಜನ ಪರಿಹಾರ ಆದಮೇಲೆ ಧರಣಿಯಿಂದ ನಾವು ಮೇಲೆ ಎದ್ದೇಳ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಇಲ್ಲಿಗೆ ನಾವು ನಿರ್ಲಕ್ಷ್ಯನ ಮಾಡದೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಸಜ್ಜಾಗ್ತಾ ಇದ್ದೇವೆ. ಸಂದರ್ಭ ಬಂದರೆ ಜಿಲ್ಲಾದ್ಯಂತ ಇರುವಂತಹ ಕಟ್ಟಡ ಕಾರ್ಮಿಕರನ್ನು, ಕಲ್ಲು ಕೊರೆಗಳನ್ನು ನಂಬಿ ಬದುಕುವಂಥ ಜನಗಳನ್ನು ಹಾಸನದ ಬೀದಿಗಳಲ್ಲಿ ಇಳಿಸಿ ಬೀದಿ ಹೋರಾಟಕ್ಕೂ ಕೂಡ ತಯಾರಿದ್ದೇವೆ. ಧರಣಿಯಲ್ಲಿ ಭೋವಿ ಸಂಘದ ರಾಜ್ಯಾಧ್ಯಕ್ಷ ಎಚ್ ಮಂಜೇಶ್, ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಸೇತುರಾಮ್, ಲತಾ, ಕಲ್ಲು ಕುಟುಕರ ಸಂಘದ ಮಹಾದೇವ್, ನಂದೀಶ್, ಆರ್ಮುಖ್, ಸರೋಜಾ, ಅಂಬಿಕಾ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಕ್ಷೇತ್ರ ಬಲವರ್ಧನೆಯಿಂದ ಮಾತ್ರ ರೈತರನ್ನು ಉಳಿಸಲು ಸಾಧ್ಯ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹಕಾರಿ ಕ್ಷೇತ್ರದ ಉನ್ನತೀಕರಣಕ್ಕೆ ಮುಂದಾಗುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಹಾರೋಸೋಮನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಯೋಜಿಸಿದ್ದ ಹೊಸ ಸಾಲದ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಈಗಾಗಲೇ 950 ರೈತರಿಗೆ 5,08,00,000 ಸಾಲ ನೀಡಲಾಗಿದೆ. ಹೊಸದಾಗಿ 32 ರೈತರಿಗೆ 14.70 ಲಕ್ಷ ಸಾಲ ನೀಡಲಾಗಿದೆ. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದ್ದು, ವಾರ್ಷಿಕವಾಗಿ ರೈತರು ಸಾಲವನ್ನು ನವೀಕರಣ ಮಾಡಿಕೊಳ್ಳಬೇಕು. ಇದರಿಂದ ಸಾಲ ಮನ್ನಾ ಯೋಜನೆಯ ಲಾಭ ಪಡೆಯಬಹುದು ಎಂದು ಹೇಳಿದರು. ಸೊಸೈಟಿನಲ್ಲಿ ಸುಮಾರು 32 ಜನ ರೈತ ಸದಸ್ಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹೊಸ ಸಾಲದ ಚೆಕ್ಕನ್ನು 14,70,000 ರೂಪಾಯಿಗಳನ್ನು ನೀಡುವಂಥದ್ದಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇವತ್ತು ನಮ್ಮ ಈ ಒಂದು ಸೊಸೈಟಿಗೆ 950 ಜನ ಏನು ಸದಸ್ಯರಿದ್ದಾರೆ. 5,08,00,000 ಇವತ್ತು ಸಾಲವನ್ನು ನೀಡಿದ್ದೀವಿ. ಹೈನುಗಾರಿಕೆ 4, SHG 4 ಸಂಘಗಳು. SHGದು ಕೂಡ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಏಕೆಂದರೆ 365 ದಿವಸದಲ್ಲಿ ಎಲ್ಲರೂ ಕೂಡ ನೀವು ಮರುಪಾವತಿ ಮಾಡಿದರೆ ನಿಮಗೆ ಹೆಚ್ಚು ಸಾಲದ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡ್ತೇವೆ. ನೀವು ಪಡ್ಕೊಂಡಂಥ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಸಾಮಾನ್ಯವಾಗಿ 7% ನಿಮಗೆ ರಿಯಾಯಿತಿ ದೊರೀತದೆ, ಬಡ್ಡಿ ರಿಯಾಯಿತಿ. ಹೆಣ್ಮಕ್ಳು ಅಪ್ ಟು ಬೇಕಾದ್ರೆ 7 ಲಕ್ಷ ಗಂಟನೂ ತಗೊಳ್ಬೇಕು. 7 ಲಕ್ಷ ತನಕನೂ ಕೊಡ್ತೀವಿ ಒಂದು ಸ್ವಸಹಾಯ ಸಂಘಕ್ಕೆ. ಒಂದು ಸ್ವಸಹಾಯ ಸಂಘಕ್ಕೆ 7 ಲಕ್ಷ ತನಕ ಕರೆಕ್ಟಾಗಿ ಮರುಪಾವತಿ ಮಾಡಿದಂಥವ್ರು ಅವಕ್ಕೆಲ್ಲ ಸಹಕಾರವನ್ನು ಮಾಡಿಕೊಡ್ತೇವೆ. ಹಿಂದೆಲ್ಲ ನಿಮ್ಮ ಗ್ರಾಮ ಕಾರ್ಯಕ್ರಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್.ಎಸ್. ಧರ್ಮರಾಜ್, ಉಪಾಧ್ಯಕ್ಷ ನಂಜೇಗೌಡ ಎಸ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಕುರುವಂಕ ಶಿವಸ್ವಾಮಿ, ತಾಲೂಕು HDC ಬ್ಯಾಂಕ್ ಮೇಲ್ವಿಚಾರಕ SR ಮಧು, ನಿರ್ದೇಶಕರುಗಳಾದ ಶಿವಲಿಂಗೇಗೌಡ, HM ನಂಜೇಗೌಡ, ನಾಗರಾಜ್, ಸೌಭಾಗ್ಯಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಅಪ್ಪೂರು ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿ ಹಲವು ವರ್ಷಗಳ ಹಿಂದೆ ಹಕ್ಕುಪತ್ರಗಳನ್ನು ಪಡೆದು ವಾಸಿಸುತ್ತಿದ್ದ ಬಡ ಕುಟುಂಬಗಳ ಮನೆಗಳನ್ನು ಯಾವುದೇ ಪೂರ್ವ ಸೂಚನೆ ಅಥವಾ ನೋಟಿಸ್ ನೀಡದೆ ಧ್ವಂಸಗೊಳಿಸಿದ್ದು, ನ್ಯಾಯಕ್ಕಾಗಿ ಏಪ್ರಿಲ್ 8ರಂದು ಹೋರಾಟ ಮಾಡುವುದಾಗಿ ಅಕ್ಮಲ್ ಪಾಷಾ ತಿಳಿಸಿದರು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 94ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ 1991-92ನೇ ಇಸ್ವಿಯಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ದರು. ಅಂದರೆ ನಿವೇಶನವನ್ನು ವಿತರಣೆ ಮಾಡಿ
HUD 535 KHB 91 ಅದರ ಅನ್ವಯ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರವನ್ನು ಕೊಟ್ಟಿದ್ದರು. ಆ ಕಾಲಘಟ್ಟದಿಂದಲೂ ನಮಗೆ ಅಲ್ಲಿ ಶೆಡ್ ನಿರ್ಮಾಣ ಮಾಡೋದಾಗಿರಲಿ ಅಥವಾ ಗುಡಿಸಲು ನಿರ್ಮಾಣ ಮಾಡೋದಾಗಿರಲಿ, ಮನೆ ನಿರ್ಮಾಣ ಮಾಡೋದಾಗಿರಲಿ ವಿರೋಧ ಮಾಡ್ಕೊಂಡು ಬರ್ತಲೇ ಇರ್ತಿದ್ರು. ಆದರೆ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕನ್ನು ಬಿಡಬಾರ್ದು, ನಮ್ಮ ಪಾಲನ್ನು ನಾವು ಪಡೆಯಲೇಬೇಕು ಎಂಬತಕ್ಕಂತಹ ದೃಷ್ಟಿಕೋನದಲ್ಲಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಕೂಡ ಮಾಡ್ತಿದ್ದು, ಅಲ್ಲಿ ಸಂಸಾರ ಕೂಡ ನಡೆಸ್ತಾ ಇದ್ದು. ಆದರೆ ಇತ್ತೀಚೆಗೆ ಕೆಲವು ಪ್ರಭಾವಿಗಳ ವ್ಯಕ್ತಿಗೆ ಮತ್ತು ಕೆಲವರ ರಾಜಕೀಯ ಷಡ್ಯಂತ್ರಕ್ಕೆ ಅರಕಲಗೂಡು ತಾಲೂಕು ಆಡಳಿತ ಅವರ ಒಂದು ಒತ್ತಡಕ್ಕೆ ಮಣಿದು ನಾವು ಕಟ್ಟಿರ್ತಕ್ಕಂತಹ ಮನೆ ಶೆಡ್ಗಳನ್ನು ಅಕ್ರಮವಾಗಿ ನಾಶ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ ಸೂಚನೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಸೂಚನಾ ಪತ್ರವನ್ನು ಸಹ ಕೊಟ್ಟಿಲ್ಲ, ಅಥವಾ ಮೌಖಿಕವಾಗಿ ಕೂಡ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಕಾಲಾವಕಾಶ ಕೊಡದೆ ಏಕಾಏಕಿ ಬುಲ್ಡೋಜರ್ನ ತರಿಸಿ ಆ ಮನೆಗಳನ್ನು ನಿರ್ನಾಮ ಮಾಡಿದ್ದಾರೆ. ಅಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಬಡ ನಿರ್ಗತಿಕ ಕುಟುಂಬಗಳು ವಾಸ ಇದ್ದು ಅವರೀಗ ಬೀದಿ ಪಾಲು ಆಗಿರ್ತಕ್ಕಂಥದ್ದು. ಮತ್ತು ಈಗ ತಾವು ಹೋಗಿ ಅಲ್ಲಿ ಮಾಜರ್ ಮಾಡಿ ನೋಡ್ಬೋದು, ಅದೇ ಶೆಡ್ನ ಹೊರಗಡೆ ಟಾರ್ಪಲ್ಗಳನ್ನು ಕಟ್ಟಿಕೊಂಡು ಕುಟುಂಬವನ್ನು ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಅರಕಲಗೂಡು ತಾಲೂಕು ಆಡಳಿತ ಪಟ್ಟಭದ್ರರ ಪರವಾಗಿ, ಶ್ರೀಮಂತರ ಪರವಾಗಿ, ಪ್ರಭಾವಿಗಳ ಪರವಾಗಿ, ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಾಂವಿಧಾನಿಕ ಅವ್ಯವಸ್ಥೆ ನಮಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ನಾಳೆ ಅರಕಲಗೂಡು ತಾಲೂಕಿನ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಅರಕಲಗೂಡು ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರೇವಣ್ಣ, ಕಾಂತರಾಜು, ಕೆಡಿಪಿ ಸದಸ್ಯ ಆಮಾಸ್ ಜಾನ್, ಮುಜಾಹಿದ್, ಅಬ್ದುಲ್ ರತೀಫ್ ಇತರರು ಉಪಸ್ಥಿತರಿದ್ದರು. ದಲಿತ ಸಮುದಾಯಕ್ಕೆ ಸೇರಿದ ಕುಟುಂಬವೊಂದಕ್ಕೆ ಉದ್ದೇಶಪೂರ್ವಕವಾಗಿ ಈ ಸ್ವತ್ತು ನೀಡದೆ ಹಲವು ವರ್ಷಗಳಿಂದ ತೊಂದರೆ ನೀಡುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಜಿಲ್ಲಾಧ್ಯಕ್ಷ ಎಚ್.ಎಸ್. ಪ್ರದೀಪ್ ಮಾಧ್ಯಮದೊಂದಿಗೆ ಮಾತನಾಡಿ, ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಕಾಚಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರ ಕಾಲೋನಿಯಲ್ಲಿ ವಾಸಿಸುತ್ತಿದ್ದ ಲಕ್ಕಯ್ಯ ಬಿನ್ರಂಗಯ್ಯ ಅವರಿಗೆ ಮಣಕತ್ತೂರು ಮಂಡಲ ಪಂಚಾಯಿತಿಯಿಂದ 1989ರಂದು 36 ಅಡಿಗಳ ಖಾಲಿ ನಿವೇಶನವನ್ನು ಅಧಿಕೃತವಾಗಿ ಮಂಜೂರು ಮಾಡಲಾಗಿತ್ತು. ನಂತರ ಆಡಳಿತಾತ್ಮಕ ಬದಲಾವಣೆಗಳಿಂದ ಮಂಡಲ ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯಾಗಿ ಪರಿವರ್ತನೆಯಾದಾಗ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕಾಚಿಘಟ್ಟ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಯಾಗಿವೆ. ಆದರೆ ಈ ದಾಖಲೆ ವರ್ಗಾವಣೆಯ ಸಂದರ್ಭದಲ್ಲಿ ಲಕ್ಕಯ್ಯ ಅವರಿಗೆ ಮಂಜೂರಾದ ನಿವೇಶನದ ಅಳತೆಯಲ್ಲಿ ಗಂಭೀರ ವ್ಯತ್ಯಾಸ ಉಂಟಾಗಿದೆ. ಮೂಲವಾಗಿ 36 ಅಡಿಗಳಾಗಿದ್ದ ನಿವೇಶನವು ಪಂಚಾಯಿತಿ ದಾಖಲೆಗಳಾದ ನಮೂನೆ 9/11ರಲ್ಲಿ 2536 ಅಡಿ ಎಂದು ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಕುಟುಂಬಕ್ಕೆ ಅನ್ಯಾಯವಾಗಿದ್ದು ಹಲವು ವರ್ಷಗಳಿಂದ ಸಮಸ್ಯೆಗೆ ಮುಂದುವರೆದಿದೆ. ಈ ಸ್ವತ್ತಿಗಾಗಿ ಮನವಿ ಸಲ್ಲಿಸಿದ್ದಾಗಿಂದ ಯಾವುದೇ ಸ್ಪಂದನೆ ದೊರೆಯದೇ ಇರುವುದು ಕುಟುಂಬವನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಹೇಳಿದರು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬಾಣಾವರ ಹೋಬಳಿಯಲ್ಲಿ ಸುಮಾರು 1989ರಲ್ಲಿ ಮಣಕತ್ತೂರು ಮಂಡಲ ಪಂಚಾಯಿತಿಯಿಂದ ಲಕ್ಕಯ್ಯ ಬಿನ್ ರಂಗಯ್ಯನವರಿಗೆ 36x36 ಅಡಿಗಳದ್ದು ನಿವೇಶನ ಕೊಟ್ಟಿರ್ತಾರೆ ಮಣಕತ್ತೂರು ಮಂಡಲ ಪಂಚಾಯತಿಯಿಂದ. ಇದು ಕಾಲಾನಂತರ ಮಂಡಲ ಪಂಚಾಯತಿಯಿಂದ ಕಾಚಿಘಟ್ಟ ಪಂಚಾಯತಿಗೆ ವರ್ಗಾವಣೆ ಆಗುತ್ತೆ. ಕಾಚಿಘಟ್ಟ ಪಂಚಾಯತಿಯಲ್ಲಿ ಈ ಒಂದು ಅಳತೆಗೆ ಈ ಒಂದು ನಿವೇಶನ ಸಂಬಂಧಪಟ್ಟಂಗೆ 2019ರಲ್ಲಿ ಒಂದು ಮನವಿ ಕೊಡ್ತಾರೆ. ನಾವು ಈ ಜಾಗದಲ್ಲಿ ನಿವೇಶನ ಮತ್ತು ಮನೆ ಮತ್ತು ಮಳಿಗೆನ ಕಟ್ತಾ ಇದ್ದೀವಿ, ನೀವು ಈ ಜಾಗಕ್ಕೆ NOC ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಇದನ್ನು ಕೊಡ್ತಾರೆ, ಮನವಿನ ಕೊಡ್ತಾರೆ. ಆ ಮನವಿ ಕೊಟ್ಟಾಗ ಯಾವುದೇ ರಿಸೀವ್ ಕೊಡ್ದಲ್ಲ ಆಯಿತು ನೀವು ಕಟ್ಕೊಳ್ಳಿ ಅಂತ ಹೇಳಿರ್ತಾರೆ. ಮನವಿ ಕೊಟ್ಟು ಕೂಡ ಕಟ್ಟಿದ್ರು ಕೂಡ ಈಗ ಸದವಿ ಕಾಚಿಘಟ್ಟ ಪಂಚಾಯತಿ ಪೀಡುವ ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತ ಮನೆ ಕಟ್ತವ್ರೆ ಅನ್ನೋ ಒಂದು ಜಾತಿ ಮನಸ್ಥಿತಿಯಿಂದ ಅಲ್ಲಿ ಆ ಮನೆ ಏನು ಮಣಕತ್ತೂರು ಮಂಡಲ ಪಂಚಾಯತಿಯಿಂದ ಕೊಟ್ಟಿರೋ ಒಂದು ಖಾಲಿ ನಿವೇಶನದ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಹಲವು ಬಾರಿ ನಮ್ಮ ಕಾರ್ಯನಿರ್ವಾಹಕ
ಅಧಿಕಾರಿ ಹತ್ರ ಮಾತಾಡಿದ್ರು ಕೂಡ ಅವ್ರದ್ದು ಕೂಡ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅದಾದಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಬಂದು ಅವರು ಕೂಡ ನಾವು ಬಗೆಹರಿಸ್ತೀವಿ ಅಂತ ಸುಮಾರು ಸತತ 1 ವರ್ಷಗಳ ಕಾಲ ತಳ್ತಾನೆ ಬಂದಿದ್ದಾರೆ. ಆದರೆ ಈ ಒಂದು ಜಾಗಕ್ಕೆ 2017ರಲ್ಲಿ ವಸತಿ ಯೋಜನೆ ಅಡಿಯಲ್ಲಿ ಸರ್ಕಾರದ ವತಿಯಿಂದ ಈ ಸ್ವತ್ತಾಗಿದೆ. ಈ ಸ್ವತ್ತು ಹಾಕಿದ್ರು ಕೂಡ ಜಾಗಕ್ಕೆ ಬಂದು ಜಾಗದ ಒಂದು ಫೋಟೋ ತೆಗೆದು ಅಲ್ಲಿ ಅಳತೆಯನ್ನು ಸರಿಪಡಿಸಿ ಒಂದು ಈ ಸ್ವತ್ತನ್ನ ರೆಡಿ ಮಾಡಿಕೊಡ್ದಲೆ ಉದ್ದೇಶಪೂರ್ವಕವಾಗಿ ಕಾಚಿಘಟ್ಟ ಪಂಚಾಯತಿ PDO ತೊಂದರೆ ಕೊಡ್ತಾ ಇರ್ತಾರೆ. ಸೊ ಹಂಗಾಗಿ ಈ ಸ್ವತ್ತನ್ನು ಹಾಗೂ ಅದೇ ರೀತಿ ಈ ಜಾಗದ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡೋವರೆಗೂ ಈ ಜಾಗ ಬಿಟ್ಟು ಕದಲಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಈ ದಿನ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನವೀನ್ ಸಾಲಗಾಮೆ, ಹೇಮಂತ್ DK, ಕಿರಣ್ ಕುಮಾರ್, ಹರ್ಷವರ್ಧನ ಹಾಗೂ ನೊಂದ ಕುಟುಂಬದವರು ಗುರುರಾಜ್, ಶ್ವೇತಾ ಮತ್ತು ಪ್ರೇಮಮ್ಮ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಗುಣಮಟ್ಟ
ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಕುದ್ರಂಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಪುಷ್ಪ ಹಾಗೂ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು.
ಮಲೆನಾಡಿನ ಸುಂದರ ಪರಿಸರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನರು ಭಾಗವಹಿಸಿದ್ದರು. ಸೋಮವಾರದಿಂದ ಆರಂಭವಾದ ಜಾತ್ರಾ ಮಹೋತ್ಸವದಲ್ಲಿ ಮೊದಲ ದಿನ ರುದ್ರಾಭಿಷೇಕ, ಹೋಮ ಹವನ, ರಥಗಳಿಗೆ ಕಳಶಾರೋಹಣ ನಡೆಯಿತು. ಮಂಗಳವಾರ ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭಗೊಂಡು ಮಹಾಮಂಗಳಾರತಿ, ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ, ದೇವಸ್ಥಾನದ ಪ್ರದಕ್ಷಿಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಜರುಗಿದವು. 9 ಗಂಟೆ ಸುಮಾರಿಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ದೇವಿಯ ಉತ್ಸವ ಮೂರ್ತಿಗಳನ್ನು ಪುಷ್ಪರಥದಲ್ಲಿ ಪ್ರತಿಷ್ಠಾಪಿಸಿ ಭಕ್ತರ ಜಯಘೋಷಗಳ ನಡುವೆ ರಥವನ್ನು ಎಳೆಯುವ ದೃಶ್ಯ ಮನಮೋಹಕವಾಗಿತ್ತು. ಬಳಿಕ ಬೆಳಿಗ್ಗೆ 11 ಗಂಟೆಗೆ ರಾಜ್ಯೋತ್ಸವ, ಕಲ್ಯಾಣ ಮಹೋತ್ಸವ, ಬಲಿ ಪೂಜೆ ನಡೆದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ನಡೆದ ಬ್ರಹ್ಮರಥೋತ್ಸವವು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಭಕ್ತರು ರಥ ಎಳೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಈ ವೇಳೆ ಜಯಘೋಷಗಳು ಮೊಳಗಿದರೆ ಭಕ್ತರು ಬಾಳೆಹಣ್ಣುಗಳನ್ನು ರಥದ ಮೇಲೆ ಎಸೆದು ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಅನ್ನ ಸಂತರ್ಪಣೆಗೆ ಏರ್ಪಡಿಸಲಾಗಿತ್ತು. ದಿನಪೂರ್ತಿ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಹಿನ್ನೆಲೆ ಕೆಎಸ್ಆರ್ಟಿಸಿಯಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸ್ ಇಲಾಖೆ ಭದ್ರತಾ ವ್ಯವಸ್ಥೆ ಕೈಗೊಂಡಿತ್ತು. ವಾಹನ ಸಂಚಾರ ನಿಯಂತ್ರಣ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಕುದರಂಗಿ, ಸುಳ್ಳಕ್ಕಿ, ಅರೆಕೆರೆ, ಬ್ಯಾಕರವಳ್ಳಿ, ನಲ್ಲೂಲ್ಲಿ, ಕಾಮನಹಳ್ಳಿ, ನಡಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಒಟ್ಟಾಗಿ ಈ ಜಾತ್ರೆಯನ್ನು ಆಚರಿಸುವುದು ಮತ್ತೊಂದು ವಿಶೇಷ. ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟರೂ ಅಗತ್ಯ ಅನುದಾನ ಸಿಗದೇ ಇರುವುದರಿಂದ ದಾನಿಗಳ ನೆರವಿನಿಂದ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಇಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳ ವತಿಯಿಂದ ಸಂಘಟನೆಯ ಬಲವರ್ಧನೆಗಾಗಿ ಹಮ್ಮಿಕೊಂಡಿದ್ದ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸೇರ್ಪಡೆ ಸಮಾರಂಭ ಹಾಗೂ ನೂತನ ಕಾರ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ನಂತರ ಘೋಷಣೆಗಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ಭವನಕ್ಕೆ ಆಗಮಿಸಲಾಯಿತು. ವೇದಿಕೆಯ ಮೇಲೆ ಗಣ್ಯರು ಜ್ಯೋತಿ ಬೆಳಗಿಸಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆರ್ಪಿಐ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟಸ್ವಾಮಿ ಅವರು ಮಾತನಾಡಿ, 10 ವರ್ಷಗಳ ಹಿಂದೆ ನಾನು ಹೊಳೆನರಸೀಪುರಕ್ಕೆ ಬಂದಿದ್ದೆ. ಇಂದಿನ ಈ ಬದಲಾವಣೆ ಸಂತಸ ತಂದಿದೆ. ನಮ್ಮ ಸಂಘಟನೆಯಲ್ಲಿರುವವರು ಕುರಿಗಳಲ್ಲ, ಅವರು ಅನ್ಯಾಯದ ವಿರುದ್ಧ ಗರ್ಜಿಸುವ ಹುಲಿಗಳು. ಯಾವಾಗ ಶೋಷಿತರು ಒಗ್ಗಟ್ಟಾಗುತ್ತಾರೋ ಆಗ ದೌರ್ಜನ್ಯ ಮಾಡುವವರಲ್ಲಿ ನಡುಕ ಹುಟ್ಟುತ್ತದೆ. ಭೀಮಶಕ್ತಿ ಎಂದರೆ ಕೇವಲ ಸಂಖ್ಯೆಯಲ್ಲ, ಅದು ಜಾಗೃತವಾದ ಮನಸ್ಥಿತಿ ಎಂದು ಹೇಳಿದರು. ಯಾರ ಕುರಿಗಳ ರೀತಿಯಲ್ಲಿ ಬರದೆ ಇಲ್ಲಿ ಬಂದಿದ್ದೀರೋ ನೀವೆಲ್ಲ ಹುಲಿಗಳು. ಹುಲಿಗಳನ್ನ ಬಲಿ ಕೊಡಕ್ಕಾಗಲ್ಲ. ಬಲಿ ಕೊಡಕ್ ಬಂದವ್ರ ಮೇಲೆ ಹುಲಿಗಳು ಬೀಳ್ತವೆ ಅನ್ನೋ ಎಚ್ಚರಿಕೆಯನ್ನ ಇವತ್ತಿನ ಈ ಸಮಾವೇಶದ ಮೂಲಕ ನಾನು ಎಲ್ರಿಗೂ ಈ ಸಂದೇಶವನ್ನು ರವಾನಿಸ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಇವತ್ತಿನಿಂದ ಹೊಳೆನರಸೀಪುರದಲ್ಲಿ ನಿಮ್ಮಂತ ಹುಲಿಗಳ ರೂಪದ 1000 ಜನ ಭೀಮ ಸೈನಿಕರನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ಭರವಸೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನನಗೆ ಆ ಭರವಸೆ ಬಂದಿದೆ. ನಾನು 2-3 ಸಲ ಪ್ರಯತ್ನ ಮಾಡಿದ್ದೀನಿ. ಈ ಕಾರ್ಯಕ್ರಮ ನಿರೂಪಣೆ ಆಗೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ವಿರೂಪಾಕ್ಷ ಇಲ್ಲಿ ಹೊರಗಡೆಗಿದ್ದಾರೆ. ಇವರು ಸಿನಿಮಾದಲ್ಲಿ ಡಾನ್ಸ್ ಮಾಸ್ಟರ್. ಬೆಂಗಳೂರಲ್ಲಿ ಇವರೊಂದು ದೊಡ್ಡ ವಿದ್ಯಾಸಂಸ್ಥೆ, ವೀಣಾ ವಿದ್ಯಾಸಂಸ್ಥೆ ಅಂತ ನಡೆಸ್ತಾರೆ. 1000 ಜನ ನಮ್ಮ ಜನರಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥವ್ರು. ಆ ಸಂಸ್ಥೆಗೆ ನಾನು ಜೊತೆಗೂಡಿಸಿ ಇಲ್ಲಿ ಶಾಖೆ ಆರಂಭ ಆಗೋಂಗಾಯಿತು. ನಾನು ಎಷ್ಟೋ ಜನರ ಪ್ರಯತ್ನ ಪಟ್ಟೆ, ಇಲ್ಲಿ ಶಾಖೆಯನ್ನು ಮಾಡ್ರಿ, ಕಾರ್ಯಾಲಯ ಪ್ರಾರಂಭ ಮಾಡಿ ಅಂತ ಹೇಳಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ RP ಸತೀಶ್ ಅವರು ಶಾಖೆ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಜಾತಿವಾದಿಗಳು, ದೌರ್ಜನ್ಯ ಮಾಡ್ತಕ್ಕಂಥವರು ಅದು ವಿಸ್ತರಣೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯ ಮಸಲತ್ತು ನಡೆಸಿ ಕೊನೆಗೆ ಆ ಮಸಲತ್ತಿಗೆ ಅಂತ್ಯ ಹೇಳಿ ಇವತ್ತು ಭೀಮಶಕ್ತಿಯ ಅನಾವರಣಕ್ಕೆ ಇವತ್ತಿನ ಈ ಸಮಾವೇಶ ನಾಂದಿ ಆಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ
ಇದೇ ಸಂದರ್ಭದಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ನೂರಾರು ಯುವಕರು ಮತ್ತು ವಿವಿಧ ಪಕ್ಷಗಳ ಮುಖಂಡರು ಸಮತಾ ಸೈನಿಕ ದಳ ಹಾಗೂ ಆರ್ಪಿಐ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಸಂಘಟನೆಗೆ ಅಧಿಕೃತವಾಗಿ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರಾದ ಸತೀಶ್, ಮುಖಂಡರಾದ ಸೋಮಣ್ಣ, ಪ್ರಸನ್ನ, ರಾಜ್ಯ ಖಜಾಂಚಿ ಚಂದ್ರು, ಮಹಿಳಾ ಮುಖಂಡರಾದ ಕವಿತಾ ಮೇಡಂ, ಸುಲೇಖಾ ಮೇಡಂ, ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ಸೇರಿದಂತೆ ಸ್ಥಳೀಯ ಘಟಕದ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರ ಗೋಮಾಳದ ಜಾಗವನ್ನು ಊರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಡಬೇಕು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂಬಿ ಸ್ವಾಮಿ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 94ರಲ್ಲಿ 174 ಎಕರೆ ಗೋಮಾಳ ಇದ್ದು, ಈ ಪೈಕಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕೆಲವರು ಮನೆ ನಿರ್ಮಿಸಿಕೊಂಡಿದ್ದು, ಭೂಮಿ ಇಲ್ಲದ ಗ್ರಾಮಸ್ಥರು ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಸಾಗುವಳಿ ಕೈಗೊಂಡಿದ್ದಾರೆ. ಊರಿನ ಪಕ್ಕ ಇನ್ನೂ 2 ಎಕರೆ ಗೋಮಾಳ ಖಾಲಿ ಉಳಿದಿದೆ. ಈ ಜಾಗವನ್ನು ಕೆಲವರು ಅತಿಕ್ರಮಿಸಲು ಮುಂದಾಗಿರುವುದು ಸರಿಯಲ್ಲ. ಈ ಜಾಗವನ್ನು ಊರಿನ ಅಭಿವೃದ್ಧಿ ಕಾರ್ಯಗಳಿಗೆ ಕಾಯ್ದಿರಿಸಬೇಕು. ಗೋಮಾಳದಲ್ಲಿ ನಿರ್ಮಿಸಿಕೊಂಡಿದ್ದ ಶೆಡ್ಗಳನ್ನು ಕಂದಾಯ ಇಲಾಖೆ ಈಗಾಗಲೇ ತೆರವುಗೊಳಿಸಿದೆ. ಮತ್ತೆ ಈ ಜಾಗದಲ್ಲಿ ಅತಿಕ್ರಮ ಆಗದಂತೆ ತಾಲೂಕು ಆಡಳಿತ ನಿಗಾ ವಹಿಸಬೇಕು ಎಂದು ಹೇಳಿದರು. ನಮ್ಮ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಗೋಮಾಳದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಬಿಟ್ಕೊಂಡಂಥ ಈ ಜಾಗದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಇದನ್ನು ತೊಂದರೆ ಕೊಟ್ಟು ಗ್ರಾಮಸ್ಥರಿಗೆ ಎಲ್ಲರಿಗೂ ಊರ ಅಭಿವೃದ್ಧಿಗೆ ಕೆಲವರ ಯಾರೋ ರಾಜಕೀಯ ಉದ್ದೇಶದಿಂದ ಕೆಲವರು ಬೆಂಬಲದಿಂದ ಮಾಡ್ತಾ ಇರ್ತಕ್ಕಂಥ ಈ ಘಟನೆಗಳ ಬಗ್ಗೆ ಕಳೆದ 2-3 ತಿಂಗಳಿಂದಲೂ ಇದು ನಡೀತಿದ್ದು, ಈ ವಿಚಾರದಲ್ಲಿ 1991ರಲ್ಲಿ ಯಾವುದೇ ಅನ್ಯ ಸಂಕ್ರಮಣವನ್ನು ಮಾಡದೆ ಆಶ್ರಯ ನಿವೇಶನ ಯೋಜನೆಯಲ್ಲಿ ಅಂದಿನ ಶಾಸಕರು ಕೆಲವೊಂದು ಹಕ್ಕುಪತ್ರ ವಿತರಿಸಿದಾಗ ಬಂದಾಗ ಆಗ ಕೆಲವು ಗ್ರಾಮದ ಕೆಲವರು ನೋಡಿ ಈ ಜಾಗ ನಾವು ಮೊದಲಿಂದಲೂ ಗ್ರಾಮದ ಅಭಿವೃದ್ಧಿಗೆ ಅಂತ ಬಿಟ್ಕೊಂಡಿದ್ವಿ, ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮಕ್ಕೆ ಯಾವುದೇ ಆದಂಥ ಅಭಿವೃದ್ಧಿಗೆ ಜಾಗ ಇಲ್ಲ, ಈ 130 ಎಕರೆ ಗೋಮಾಳ ಇದೆ, ಈ ಗೋಮಾಳದಲ್ಲಿ ಬೇರೆ ಕಡೆ ಜಾಗ ಇದೆ, ಆ ಕಡೆ ನೀವು ನಿವೇಶನಗಳನ್ನ ಬೇರೆ ಕೊಡಿ, ಇದನ್ನು ನನಗೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡಿ ವಿರೋಧ ಮಾಡಿದಾಗ ಅವತ್ತಿನ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡಿಸಿ, ಆಯಿತು ಈಗ ಕೊಟ್ಟಿರೋದು ಬೇಡ, ಈಗ ಮುಂದೆ ಕೊಡೋದು ಬೇಡ, 84 ಜನ ಪಟ್ಟಿ ಆಗಿತ್ತು, ಆ ಪಟ್ಟಿಯಲ್ಲಿ ಇನ್ನು ಉಳಿದವ್ರಿಗೂ ಕೊಡೋದು ಬೇಡ, ಇದನ್ನು ಗ್ರಾಮದ ಅಭಿವೃದ್ಧಿಗೆ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿ ಅವತ್ತು ಅವರು ಹೋದರು. ಹೋದ ನಂತರ ಗ್ರಾಮಸ್ಥರೆಲ್ಲ ಸೇರಿ ಅದೇ ಜಾಗದಲ್ಲಿ 3 ಎಕರೆ ಕಾಯ್ದಿರಿಸಿದ ಪ್ರದೇಶದಲ್ಲಿ 1.5 ಎಕರೆ ಸರ್ಕಾರಿ ಪ್ರೌಢಶಾಲೆಗೆ ಜಾಗ ಕೊಟ್ಟು, ಇನ್ನು 1.5 ಎಕರೆ ಜಾಗವನ್ನು ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಸೌಲಭ್ಯ ಬಂದಂಥ ಅಥವಾ ಸರ್ಕಾರಿ ಆಸ್ಪತ್ರೆ ಇನ್ನೊಂದು ಯಾವುದೋ ಬಂದಂಥ ಒಂದು ವಿಚಾರಕ್ಕೆ ಗ್ರಾಮದ ಅಭಿವೃದ್ಧಿಗೆ ನಾವು ಉಳಿಸ್ಕೊಂಡು ಗ್ರಾಮಸ್ಥರೆಲ್ಲ ಮಾತಾಡಿ ಇದುವರೆಗೂ ನಾವು ರಕ್ಷಣೆ ಮಾಡ್ಕೊಂಡು ಬಂದಿದ್ದು. ಕಳೆದ ಕೆಲವು ದಿನಗಳಿಂದ ಈ ಯಾರ್ದೋ ಚುನಾವಣೆಯಿಂದ ಕೆಲವು ಪಟಪತ್ರ ಹಿತಾಸಕ್ತಿಗಳ ಒತ್ತಡದಿಂದ ಕೆಲವ್ರನ್ನ ಎಲ್ಲರಿಗೂ ಕೂಡ ಜಾಗ ಇದ್ದು ಸ್ವಂತಿದ್ದು ಬಗಲುಕುಂನಲ್ಲಿದ್ದು ಎಲ್ಲರೂ ಕೂಡ ಸವಲತ್ತು ಹೊಂದಿರೋರೇ ಕೂಡ ಅಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿಸಿ ಇದನ್ನು ಗ್ರಾಮದ ಅಭಿವೃದ್ಧಿಗೆ ಮಾರ್ಗವಾದಂಥ ವಿಚಾರದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಎಚ್ಚೆತ್ಕೊಂಡು ಇಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಎಷ್ಟೇ ತಿಳುವಳಿಕೆ ನಾವು ಹೇಳಿದ್ರೂ ಅದನ್ನು ಅವ್ರು ಬದ್ಧೇ ಇದ್ದಾಗ ತಾಲೂಕಿನ ಆಡಳಿತದ ಗಮನಕ್ಕೆ ತಹಸೀಲ್ದಾರರವರಿಗೆ MLA ಅವರಿಗೆ ಇವರೆಲ್ಲರ ಗಮನಕ್ಕೂ ನಾವು ತಂದಾಗ ಅವರು ಮಧ್ಯಪ್ರವೇಶ ಮಾಡಿ ಒಂದ್ಸರಿ ತಿಳಿ ಹೇಳಿ ತೆರವುಗೊಳಿಸಿದ್ರು ಕೂಡ ಮತ್ತೆ ಪುನಃ ಅದೇ ಕೆಲಸನ ಪುನರಾವರ್ತನೆ ಮಾಡಿ ಅವರು ಮತ್ತೆ ಗುಡ್ಡ ಹಾಕಿದಾಗ ಮತ್ತೆ ಅದಕ್ಕೆ ಗ್ರಾಮಸ್ಥರು ವಿರೋಧ ಬಂದಾಗ ಮತ್ತು ತಾಲೂಕಿನ ಆಡಳಿತ ಬಂದು ಮೊನ್ನೆ ಅದನ್ನು ಶಾಂತಿ ಸಭೆ ಮಾಡಿ ಎಲ್ಲರನ್ನೂ ಮನವೊಲಿಸಿ ನೀವು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಬೇರೆ ಕಡೆ ಇದೇ ಗೋಮಾಳದಲ್ಲಿ ಜಾಗ ಸರ್ಕಾರಿ ಜಾಗ ಉಳಿದಿರೋದ್ರಿಂದ ಆ ಜಾಗದಲ್ಲಿ ನಾವು ಮಾಡಿಕೊಡ್ತೀವಿ, ನೀವು ಇದನ್ನು ಗ್ರಾಮದ ಅಭಿವೃದ್ಧಿಗೆ ನೀವು ಬಳಸ್ಕೊಳ್ಳಿ. ಈಗಾಗಲೇ ಬಂದಿರತಕ್ಕಂಥ ಒಂದು ಆಸ್ಪತ್ರೆ ಬಂದಿದೆ, ಅದಕ್ಕೆ ಸುಮಾರು ಈಗಾಗಲೇ ಅನುದಾನ ಶಾಂಕ್ಷನ್ ಆಗಿ ಈಗ ಜಾಗ ಇದು ಅಕ್ರಮವಾಗಿ ಇದು ಜಾಗ ಫ್ರೀ ಆಗಿದ್ದಕ್ಕೆ ಇದನ್ನು ನಾವು ತಡೆ ಹಿಡಿದಿದ್ದೀವಿ, ಈಗ ಶಾಂಕ್ಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ನೀವೆಲ್ಲ ತೆರವುಗೊಳಿಸಿದ ಮೇಲೂ ಕೂಡ ಮತ್ತೆ ಇತ್ತೀಚೆಗೆ ಕೆಲವು ಒತ್ತಡದಿಂದ ಅಲ್ಲಿ ಇನ್ನೂ ನಾವು ಅದು ಮಾಡ್ತೀವಿ ಗುಡ್ಡ ಹಾಕ್ತೀವಿ ಅಂತಕ್ಕಂಥ ಈ ಎಲ್ಲ ವಿಚಾರಗಳನ್ನು ಒತ್ತಡದಿಂದ ಅದು ಒಳಗಾಗಿ ಮತ್ತೆ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಕೆಲವು ಮತ್ತೆ ಮಾಧ್ಯಮಗಳಿಗೆ ತಪ್ಪು ಸೃಷ್ಟಿನ ಮತ್ತು ತಪ್ಪು ಮೆಸೇಜನ್ನು ಕೆಲವು ನಡೆಸಿ ಸಾರ್ವಜನಿಕ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ, ನಮಗೇನೂ ಇಲ್ಲ ಅಂತಕ್ಕಂಥದ್ದು. ಈಗಾಗಲೇ ಅಲ್ಲಿ ಇದ್ದಂಥ ಕೆಲವು ಯಾರೋ ಒಂದು ಬಡ ಮಹಿಳೆಗೆ ಅಥವಾ ಇನ್ನೊಂದು ಯಾವುದಕ್ಕೋ ಏನು ಅದೊಂದಕ್ಕೆ 25-30 ವರ್ಷದಿಂದ ತೊಂದರೆ ಕೊಡಬೇಡಿ ಅಂತ ಹೇಳಿ ಶಾಸಕರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿ ಅವ್ರಿಗೆ ಆ ಜಾಗನ ಮನೆ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಗ್ರಾಮಸ್ಥರು ವಿರೋಧ ಇಲ್ಲ, ಅದಕ್ಕೆ ಉಳಿದಿರ್ತಕ್ಕಂಥ ಯಾವುದೇ ಜಾಗ ಗ್ರಾಮದ ಅಭಿವೃದ್ಧಿಗೆ ಬೇಕಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ನಾವು ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಾಲೂಕು ಆಡಳಿತ ಆಗಲಿ ಅಥವಾ ಶಾಸಕರಾಗಲಿ ಇದನ್ನು ನಮ್ಮ ಅಭಿವೃದ್ಧಿಗೆ ರಕ್ಷಣೆ ಮಾಡಿಕೊಡ್ಬೇಕು, ಈ ಗ್ರಾಮದ ಅಭಿವೃದ್ಧಿಗೆ ಜಾಗ ಉಳಿಸ್ಕೊಡ್ಬೇಕು.
ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಸೀರ್ ಸಾಬ್, ಮುಖಂಡರಾದ ಅಬ್ದುಲ್ ಗಫಾರ್ ಸಾಬ್, ತೇಜೇಶ್ವರ್, ವೀರಪ್ಪ, ಮಹೇಶ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾನು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ದೇನೆ? ಅರಳು ಮರಳು ಯಡಿಯೂರಪ್ಪ ಉತ್ತರ ಹೇಳಲಿ. ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ಬಗ್ಗೆ ಯತ್ನಾಳ್ ಮತ್ತು ವಿಶ್ವನಾಥ್ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಎಂಸೆಂಟ್ ಸುರಿಯುವಾಗ ವಿದ್ಯುತ್ ತಂತಿಗೆ ತಗುಲಿದ ಟಿಪ್ಪರ್, ವಿದ್ಯುತ್ ಶಾಕ್ನಿಂದ ಟಿಪ್ಪರ್ ಚಾಲಕ ಸ್ಥಳದಲ್ಲೇ ಸಾವು. ಬೇಲೂರು ತಾಲೂಕಿನ ನೆಟ್ಟಕೆರೆ ಗ್ರಾಮದಲ್ಲಿ ಘಟನೆ. ನಗರದ ಕೇಂದ್ರ ಕಾರಾಗೃಹಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ದಿಢೀರ್ ಭೇಟಿ, ಜೈಲು ವ್ಯವಸ್ಥೆ ಪರಿಶೀಲನೆ. ಕುಲಕಸುಬು ಕಲ್ಲು ಗಣಿಗಾರಿಕೆ ಮತ್ತೆ ಆರಂಭಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, 8ನೇ ದಿನಕ್ಕೆ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಪ್ರತಿಭಟನೆಗೆ ಸಾಥ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.